ಕೆಲ ವರ್ಷಗಳ ಹಿಂದೆ ಲಕ್ಷಾಂತರ ಕೋಟಿ ಹಣ ಪೋಲಾಗುತ್ತಿತ್ತು. ಆದರೆ ಕಳೆದ 10 ವರ್ಷಗಳಲ್ಲಿ ಈ ಸೋರಿಕೆಯನ್ನು ತಡೆಗಟ್ಟಿ ಜನರ ಕಲ್ಯಾಣಕ್ಕಾಗಿ ಹಣವನ್ನು ಒದಗಿಸಲಾಗುತ್ತಿದೆ. ಇದಕ್ಕೆ ಇಡೀ ಜಗತ್ತು ಶ್ಲಾಘನೆ ವ್ಯಕ್ತಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಖಾಸಗಿ ವಾಹಿನಿಯ ಸಮಾವೇಶದಲ್ಲಿ ಅವರು ಭಾರತ ಕೆಲ ವರ್ಷಗಳ ಅಂತರದಲ್ಲಿ ಮಹತ್ವದ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಇಂದು ಜಗತ್ತಿನ 5ನೇ ಅತಿದೊಡ್ಡ ರಾಷ್ಟ್ರವಾಗಿದ್ದು ಶೀಘ್ರದಲ್ಲೇ 3ನೇ ಅತಿದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಲಿದೆ. ಮಹಿಳೆಯರು ಸೇರಿದಂತೆ ಯುವ ಸಮೂಹದ ಅಭ್ಯುದಯಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದರು. ಇಂದಿನ ಭಾರತವು ಉಜ್ವಲ ಭಾರತವಾಗಿ ಹೊರಹೊಮ್ಮಲಿದೆ. ಕಳೆದ 10 ವರ್ಷಗಳಲ್ಲಿ 25 ಕೋಟಿ ಮಂದಿಯನ್ನು ಬಡತನ ರೇಖೆಯಿಂದ ಮೇಲೆತ್ತಲಾಗಿದೆ. ಇವರ ಜೀವನ ಮಟ್ಟ ಸುಧಾರಣೆಗಾಗಿ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ. ಜನರ ಕಲ್ಯಾಣ ತಮ್ಮ ಆದ್ಯತೆಯಾಗಿದೆ. ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಸಂಪೂರ್ಣವಾಗಿ ವರ್ಗಾವಣೆಯಾಗುವುದರಿಂದ ಯೋಜನೆಯ ಫಲ ಸಂಪೂರ್ಣವಾಗಿ ಕೊನೆಯ ಹಂತದವರೆಗೂ ಮುಟ್ಟುತ್ತಿದೆ ಎಂದು ತಿಳಿಸಿದರು. ರಕ್ಷಣಾ ಕ್ಷೇತ್ರಕ್ಕೂ ಒತ್ತು ನೀಡಲಾಗಿದ್ದು ಭಾರತವು ರಕ್ಷಣಾ ಉತ್ಪನ್ನಗಳ ರಫ್ತು ರಾಷ್ಟ್ರವಾಗಿ ಹೊರಹೊಮ್ಮಿದ್ದು ಇದರ ಪ್ರಮಾಣ ಕಳೆದ ವರ್ಷ 20% ಜಿಗಿತ ಕಂಡಿದೆ. ಅದೇ ರೀತಿ ಉಕ್ಕು ಉತ್ಪಾದನೆಯಲ್ಲೂ ಸಹ ದೇಶ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ऐसा नहीं रहता जिसे पाया न जा सके। कोई मंजिल ऐसी नहीं रहती जिस तक पहुंचा न जा सके। रिपब्लिक टीवी ने इस समिट के लिए एक नए कंसेप्ट पर काम किया है। मैं इस समिट की सफलता के लिए आप सभी को बहुत बहुत बधाई देता हूं, आपका अभिनंदन करता हूं। अच्छा, मेरा भी इसमें थोड़ा स्वार्थ है। एक तो मैं पिछले दिनों से लगा हूं कि मुझे 1 लाख नौजवानों को राजनीति में लाना है।